ಕರ್ನಾಟಕದಲ್ಲಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದೊಡ್ಡ ಜನಾದೇಶವನ್ನು ತೆಗೆದುಕೊಂಡು ಆಡಳಿತಕ್ಕೆ ಬಂದ ಮೇಲೆ ಕಳೆದ 15 ತಿಂಗಳಲ್ಲಿ ಒಂದು ಆದಮೇಲೆ ಇನ್ನೊಂದು ಹಗರಣ ಹೊರಬರಾತವು. ಇವತ್ತು ನಮಗೆಲ್ಲ ಗೊತ್ತಿರುವಂಥ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಅಲ್ಪಸಂಖ್ಯಾತ ನಿಗಮದಲ್ಲಿ ಅಲ್ಲಿ ಹಗರಣ, ಕಾರ್ಮಿಕರ ಹಗರಣ, ವಕ್ಫ್ ಹಗರಣ, ಟೂರಿಸಂ ಇಲಾಖೆಯಲ್ಲಿ ಹಗರಣ, ಈ ರೀತಿಯಲ್ಲಿ ಹಗರಣಗಳ ಮೇಲೆ ಹಗರಣಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದ್ರ ಮೂಲಕ ಕೇವಲ 15 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಎಂಬುವಂಥ ಕಿರೀಟ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಜನ ಕೊಟ್ಟಿದ್ದಾರೆ. ಇವತ್ತಿನ ದಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಮನೆ ಬಾಗಿಲಕ್ಕೆ ಹಗರಣದ ತನಿಖೆ ಬಂದು ಮುಖ್ಯಮಂತ್ರಿಗಳ ಬಗ್ಗೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ, ಮುಖ್ಯಮಂತ್ರಿಗಳು ಮನೆಗೆ ಹೋಗುವಂಥ ಟೈಮು ಭಾಳ ಸಮೀಪ ಬಂದಂಥ ಈ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಇದ್ದವರು ಯಾರಾದರೂ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥ ಕೆಲಸ ಮಾಡ್ತಿದ್ದರು. ಆದರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗನ್ಸಿದ ಮಟ್ಟಿಗೆ ಅವರಿಗೆ ಭರವಸೆ ಐತಿ, ಇನ್ನೊಂದು ಸ್ವಲ್ಪ ದಿನ ಮಾತ್ರ ನಂದು ಕುರ್ಚಿ ಉಳಿದೈತಿ, ಇನ್ನು ನಂದು ಕುರ್ಚಿ ಹೋಗ್ತೈತೆ ಅಂಥೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಹಗರಣಕ್ಕೆ ಅವರು ತಮ್ಮ ಮೇಲೆ ಎಳ್ಕೊಂಡಿದ್ದಾರೆ, ಅದರಲ್ಲಿ ಕೈ ಹಾಕ್ಕೊಂಡಿದ್ದಾರೆ. ಅದು ಜಿಂದಾಲ್ ಕಂಪ್ನಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಭೂಮಿಯನ್ನು ಕೊಡುವಂಥ ಹಗರಣ. ಜಿಂದಾಲ್ ಕಂಪ್ನಿಯ ಈ ಭೂಮಿ ಏನೈತಿ 1970-71ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಭೂಮಿ. ಆವಾಗ ವಿಜಯನಗರ ಸ್ಟೀಲ್ ಲಿಮಿಟೆಡ್ ಕಂಪ್ನಿಗೆ ಕೇಂದ್ರ ಸರ್ಕಾರದಿಂದ ಒಂದು ಸ್ಟೀಲ್ ಕಂಪ್ನಿ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಭೂಮಿಯನ್ನು ತೆಗೆದುಕೊಂಡಿತ್ತು. ತದನಂತರ ನಮ್ಮ ದೇಶದಲ್ಲಿ ಖಾಸಗೀಕರಣ ಶುರು ಆದಮೇಲೆ ಈ ಭೂಮಿಯನ್ನು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿತ್ತು. ಕರ್ನಾಟಕ ಸರ್ಕಾರಕ್ಕೆ ಅತ್ಯಂತ ಕಡಿಮೆ ರೇಟದಲ್ಲಿ, ಕನ್ಸೆಷನಲ್ ರೇಟ್ದಲ್ಲಿ ಕೇಂದ್ರ ಸರ್ಕಾರ ಈ ಭೂಮಿಯನ್ನು ಕೊಡ್ತು. 13 ಕೋಟಿ ರೂಪಾಯಿಗೆ ಈ ಸುಮಾರು 9,600 ಎಕರೆ ಭೂಮಿಯನ್ನು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತು. ಈ ಭೂಮಿಯನ್ನು ತೆಗೆದುಕೊಂಡಂಥ ಕರ್ನಾಟಕ ಸರ್ಕಾರ ಆ ಸಂದರ್ಭದಲ್ಲಿ JSW ಕಂಪ್ನಿಗೆ ಸ್ಟೀಲ್ ಪ್ಲ್ಯಾಂಟನ್ನು ಮಾಡಲಿಕ್ಕೆ 2006ರಲ್ಲಿ 2,000 ಎಕರೆ, 2007ರಲ್ಲಿ ಸುಮಾರು 1,700 ಎಕರೆ ಭೂಮಿಯನ್ನು ಕೊಡ್ತು. ಆ ಕೊಡುವಂಥ ಸಂದರ್ಭದಲ್ಲಿ ಕಂಡೀಷನ್ ಕೂಡ ಮಾಡಿದ್ದರು, ಯಾವ ರೀತಿ ಅದನ್ನು ಲ್ಯಾಂಡ್ ರೇಟನ್ನು ಡಿಸಿಷನ್ ಮಾಡ್ತೇವೆ ಅಂಥೇಳಿ. ಅದಾದ ನಂತರ ಆ ಲೀಸ್ ಕಮ್ ಸೇಲ್ ಡೀಡನ್ನು ಪರ್ಮನೆಂಟ್ ಸೇಲ್ ಡೀಡಾಗಿ ಮಾಡುವಂಥ ಸಂದರ್ಭ ಬಂದಾಗ ಆಗಿನ ಕಾಂಗ್ರೆಸ್ ಸರ್ಕಾರ 1,20,000 ರೂಪಾಯಿ ಪರ್ ಎಕರಿಗೆ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡ್ತೇವೆ ಅಂತೇಳಿ ಡಿಸಿಷನ್ ತೆಗೆದುಕೊಂಡಾಗ ನಾವು ಭಾರತೀಯ ಜನತಾ ಪಕ್ಷದ ಸದಸ್ಯರು ಅದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ವಿಧಾನಸೌಧದಲ್ಲಿ ಕೂಡ ಸದನದಲ್ಲಿ ನಾವು ರಾತ್ರಿ ಮಲ್ಕೊಂಡು ಹೋರಾಟವನ್ನು ಮಾಡಿ ಆ ಸಂದರ್ಭದಲ್ಲಿ ಆ ಡಿಸಿಷನನ್ನು ಪೆಂಡಿಂಗ್ ಅದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಪೆಂಡಿಂಗ್ ಇಟ್ಟಿದ್ದರು. ಅದಾದ ನಂತರ ನಮ್ಮ ಸರ್ಕಾರ ಬಂದಾಗ ಮತ್ತೆ ಈ ಡಿಸಿಷನನ್ನು ತೆಗೆದುಕೊಂಡು ರೀಲುಕ್ ಮಾಡಿದಾಗ ಆವಾಗೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪನವರಿಗೆ ಆ ಸಂದರ್ಭದಲ್ಲಿ ನಾನು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಪೂರ್ಣಿಮಾ ಅವರು ನಾವು ಒಂದು ಪತ್ರವನ್ನು ಬರೆದಿದ್ದೀವಿ. ಯಾವ ದೃಷ್ಟಿಯಿಂದ ಈ ಡಿಸಿಷನನ್ನು ನೀವೇನು ಚರ್ಚೆ ಮಾಡಿರಿ ಅದನ್ನು ಹಿಂದೆ ತೆಗೆದುಕೊಳ್ಬೇಕು. ಜಿಂದಾಲ್ ಕಂಪ್ನಿಗೆ ಯಾವುದೇ ರೀತಿಯಿಂದ 1,20,000 ಅಂತ ಆ ಬೆಲೆಗೆ, ಅಷ್ಟು ಕಡಿಮೆ ಬೆಲೆಗೆ ಇವತ್ತು ಖನಿಜ ಅಲ್ಲಿ ಸೊಂಡೂರು ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ
ಮಣ್ಣು ಅಂತಂದ್ರೆ ಅದು ಬಂಗಾರ ಇದ್ದಂಗೆ. ಒಂದು ಮಣ್ಣನ್ನು ಕೆ ಜಿಯಲ್ಲಿ ಅಲ್ಲಿ ಮಾರ್ತಾರೆ. ಅಷ್ಟು ದೊಡ್ಡ ಖನಿಜ ಸಂಪತ್ತು ಅಲ್ಲಿ ಸೊಂಡೂರು ಭಾಗದಲ್ಲಿ ಐತೆ. ಅಲ್ಲಿ ಎಷ್ಟು ಕೋಟಿ ಕೋಟಿ ದುಡ್ಡು ಕೊಟ್ಟರು ಕೂಡ 1 ಎಕರೆ ಸಿಗದಂಥ ಪರಿಸ್ಥಿತಿ ಇವತ್ತು ಅಲ್ಲೈತೆ. ಅಂಥ ಭೂಮಿಯನ್ನು ನಾವು ಕಡಿಮೆ ರೇಟಿಗೆ ಜಿಂದಾಲ್ ಕಂಪ್ನಿಗೆ ಕೊಡಬಾರ್ದು ಅನ್ನೋಂಥ ನಾವು ಪತ್ರವನ್ನು ಬರೆದಾಗ ಅದಕ್ಕೆ ಸ್ಪಂದಿಸಿ ಆಗಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಆ ಡಿಸಿಷನನ್ನು ಪೆಂಡಿಂಗ್ ಇಟ್ಟಿದ್ದರು. ಆ ಸಂದರ್ಭದಲ್ಲಿ PIL ಕೂಡ ಕೋರ್ಟಿಗೆ ಹಾಕಿದರು. ಆ PILದಲ್ಲಿ ಕೋರ್ಟ್ ಆ ಸಂದರ್ಭದಲ್ಲಿ ಏನು ಆದೇಶ ಮಾಡ್ತು ಅಂತಂದ್ರೆ, ಜಸ್ಟಿಸ್ ರಿತುರಾಜ್ ಅವಸ್ಥಿ ಅವರು ಮತ್ತು ಜಸ್ಟಿಸ್ ಸಚಿನ್ ಶಂಕರ್ ಮಗ್ದುಮ್ ಅವರು ಕೂಡಿ ಒಂದು ಆರ್ಡ್ರನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವ್ರು ಏನಂತ ಆರ್ಡ್ರ್ ಮಾಡಿದರು, ಆ ಸಂದರ್ಭದಲ್ಲಿ PIL ಇಷ್ಟು ಕಡಿಮೆ ರೇಟಿಗೆ ಜಿಂದಾಲಿಗೆ ದುಡ್ಡು ಕೊಡಬಾರ್ದು ಅಂಥೇಳಿ ಪಾಲ್ ಅನ್ನೋರು PILಗೆ ಹೋದಾಗ ಅವರು ಹೇಳಿದರು, however we make it clear that all the contentions are kept open, and in the event government takes a decision in regard to the subject matter of the writ petition, it is always open for the petitioner to seek revival of the order passed by this court based on the submissions made by the learned additional government advocate. ಗೌರ್ಮೆಂಟು ಆ ಸಂದರ್ಭದಲ್ಲಿ BS ಯಡಿಯೂರಪ್ಪನವರ ಗೌರ್ಮೆಂಟು ಆ ಸಂದರ್ಭದಲ್ಲಿ ಕೋರ್ಟಿಗೆ ಹೇಳ್ತು, ಇಲ್ಲ ಈ ವಿಷಯ ಏನೈತಿ ಇದು ನಮ್ಮ ಗಮನಕ್ಕೆ ಬಂದಿದೆ, ಕಡಿಮೆ ರೇಟಿಗೆ ಕೊಡಬಾರ್ದು ಅನ್ನೋಂಥ ವಿಷಯ. ಹಾಗಾಗಿ ಇದ್ರ ಬಗ್ಗೆ ನಾವು ಗಮನ ಹರಿಸಿ ಸರಿಯಾದ ಡಿಸಿಷನನ್ನು ನಾವು ತೆಗೆದುಕೊಳ್ತೇವೆ. ನೀವು ಕೋರ್ಟ್ದಲ್ಲಿ ಈ ವಿಷಯ ಮುಂದುವರಿಸೋದು ಅವಶ್ಯಕತೆ ಇಲ್ಲ, ನಾವು ರೇಟನ್ನು ಹೆಚ್ಚು ಮಾಡ್ತೀವಿ ಅಂಥೇಳಿ ಆ ಸಂದರ್ಭದಲ್ಲಿ ಇಂಡೈರೆಕ್ಟಾಗಿ ಹೇಳಿ ಕೋರ್ಟಿಗೆ ಹೇಳಿದಾಗ ಕೋರ್ಟ್ ಆತು, ಈ ವಿಷಯವನ್ನು ನೀವು ಇನ್ನೊಮ್ಮೆ ಗಮನ ಹರಿಸ್ರಿ. ಮತ್ತು PIL ಹಾಕಿದವ್ರಿಗೆ ಹೇಳ್ತೆ, ಈ ವಿಷಯ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಗೆ ಆಗಲಿಲ್ಲ ಅಂದರೆ ನೀವು ಯಾವಾಗಾದರೂ ಕೋರ್ಟಿಗೆ ಬರ್ಬೋದು, ನಮಗೆ ಭರವಸೆ ಐತಿ ಸರ್ಕಾರ ಸರಿಯಾದ ನಿರ್ಧಾರ ತೆಗೆದುಕೊಳ್ತೈತೆ ಅಂತೇಳಿ. ಆದರೆ ಅದರ ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಇವತ್ತು ಅವರಿಗೆ ಮನೆಗೆ ನಾವು ಹೋಗ್ತೇವೆ ಅಂಥೇಳಿ ಗ್ಯಾರಂಟಿ ಐತೆ ಅನ್ನೋದು ಕಾರಣಕ್ಕೆ ಅವ್ರು ಯಾವುದೇ ರೀತಿಯ ಹಿಂದೆ ಮುಂದೆ ನೋಡ್ದೆ ಇವತ್ತು ಅತ್ಯಂತ ಮಿನರಲ್ ರಿಚ್ ಏರಿಯಾ ಆದಂಥ ಸೊಂಡೂರದಲ್ಲಿ ಸುಮಾರು 3667 ಎಕರೆ, ಅದರಲ್ಲಿ 2000 ಎಕರೆ 1,20,000ಕ್ಕೆ, 1700 ಎಕರೆ 1667 ಎಕರೆ 1,50,000ಕ್ಕೆ ಕೊಡುವಂಥ ನಿರ್ಧಾರ ಕ್ಯಾಬಿನೆಟ್ದಲ್ಲಿ ಮೊನ್ನೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಸುಮಾರು 954 ಎಕರೆ ಜಾಗ KPCL ಕಂಪನಿಗೆ ಸೇರಿದ್ದು, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡಿಗೆ ಸೇರಿದ್ದು 954 ಎಕರೆ. ಆ 954 ಎಕರೆಗೆ KPCL ಜಾಗ ಜಿಂದಾಲಿ ಕೊಡಬೇಕಂತಂದ್ರೆ KPCL ಅವ್ರು ಏನು ಹೇಳಿದರು, ಆಯಿತು ನೀವು ಯಾರಿಗಾದರೂ ಇದನ್ನು ತೆಗೆದುಕೊಂಡು ಜಾಗ ಬೇರೆಯವ್ರಿಗೆ ಕೊಡೋದಾದ್ರೆ ನಮಗೆ ಅಷ್ಟೇ ಜಾಗವನ್ನು ಕೊಡ್ರಿ ಅಂಥೇಳಿ. ಈಗ ಕರ್ನಾಟಕದಲ್ಲಿ ಇನ್ನೂ ತನಕನೂ ಎಲ್ಲಿಯೂ ಕೂಡ KPCLಗೆ ನಮ್ಮ ರಾಜ್ಯ ಸರ್ಕಾರ 954 ಎಕರೆ ತೆಗೆದುಕೊಂಡು ಆಲ್ಟರ್ನೇಟಿವ್ ಜಾಗ ಕೊಡುವಂಥ ಕೆಲಸ ಇನ್ನೂ ತನಕ ಶುರು ಮಾಡಿಲ್ಲ. ಮತ್ತು ಇವತ್ತು ಕರ್ನಾಟಕದ ಯಾವ ಮೂಲೆಯಲ್ಲಿ ಕೂಡ 1,20,000 ರೂಪಾಯಿಗೆ ಭೂಮಿ ಸಿಗುವುದಿಲ್ಲ. ಯಾವುದೇ ಮೂಲೆಯಲ್ಲಿ ಹೋರಿ. ಇವತ್ತು ನಾವು ಕವಡೆ ಕಾಸಿಗೆ ಮಾರಿದ್ರು ಅಂಥೇಳಿ ಒಂದು ನಮ್ಮಲ್ಲಿ ಗಾದೆ ಐತೆ ಹೇಳ್ತಾರೆ. ಈ ಕವಡಿ ಕೂಡ 1,20,000ಕ್ಕೆ ಸಿಗೋದಿಲ್ಲ, ಇಷ್ಟು ದೊಡ್ಡ ಪ್ರಮಾಣದ ಕವಡಿ. ಅಂದ್ರೆ ಅದಕ್ಕಿಂತನೂ ಕಡಿಮೆ ರೇಟಿಗೆ ಇವತ್ತು ಇವರು ಇದನ್ನು ಮಾರಾತಾರಂತಂದ್ರೆ ಇದು ಏನು, ಇದ್ರ ಹಿಂದೆ ಉದ್ದೇಶ ಏನೈತೆ ಅಂಥೇಳಿ ನೀವು ತಿಳ್ಕೊರಿ. ಇದ್ರ ಬಗ್ಗೆ ಸರ್ಕಾರ ಏನು ಹೇಳ್ತೈತಂದ್ರೆ, ಇಲ್ಲ ಈ PILದಲ್ಲಿ ಬಂದಂಥ ಆದೇಶದ ಪ್ರಕಾರ ಸರ್ಕಾರ ಆದೇಶ ತೆಗೆದುಕೊಂಡಿದ್ದಿಲ್ಲ, ಅದ್ರ ಸಂಬಂಧ JSW ಕಂಪ್ನಿಯವರು ಕೋರ್ಟಿಗೆ ಹೋದರು. ಕೋರ್ಟದಲ್ಲಿ ಒಂದು ಆರ್ಡರ್ ಬಂದೈತಿ, ಅದ್ರ ಪ್ರಕಾರ ನಾವು ಇವತ್ತು ಸೇಲ್ ಡೀಡ್ ಮಾಡಬೇಕಾಗತ್ತೆ ಅಂಥೇಳಿ ಸರ್ಕಾರ ಒಂದು ಸಮಜಾಯಿಷಿ ಕೊಟ್ಟೈತಿ. ಸರ್ಕಾರದ ಕ್ಯಾಬಿನೆಟ್ದಲ್ಲಿನ ಆ ಹಿಂದೆ
ಈ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ವಿರೋಧ ಮಾಡಿದಂಥ HK ಪಾಟೀಲ್ರದು ಈ ಸರ್ತಿನೂ ಕೂಡ ವಿರೋಧ ಮಾಡಿದ್ದಾರೆ. ಆದರೆ ಎಂಥ ವಿಧಿವಶಾತ್ ಅಂತಂದ್ರೆ ಯಾರು ತಾವು ವಿರೋಧ ಮಾಡಿ ಅವರ ಬಂದು ಅದನ್ನು ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರು ಪ್ರೆಸ್ ಮೀಟ್ ಆದರೂ ಮಾಡೋದು ನಿಲ್ಲಿಸ್ಬೋದಿತ್ತು. ತಾವು ನಾ ಇಂಥ ಕೆಟ್ಟ ವಿಷಯನ ನಾನು ಪ್ರೆಸ್ ಮೀಟ್ದಲ್ಲಿ ಮಾಡೋದಿಲ್ಲ, ನಾ ಇದರಲ್ಲಿ ಭಾಗಿಯಾಗೋದಿಲ್ಲ ಅಂಥೇಳಿ, ಆದರೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅದರಲ್ಲಿ ಸರ್ಕಾರದ ಗೌರ್ಮೆಂಟಿಗೆ ಕೋರ್ಟಿಗೆ ಹೋದಾಗ ಕೋರ್ಟ್ ಏನಂತ ಡಿಸಿಷನ್ ಕೊಡ್ತು, ಕೋರ್ಟು ಉಲ್ಲೇಖ ಮಾಡ್ತು. ನಮ್ಮ ಅಗ್ರಿಮೆಂಟು JSWಗೆ ಕೊಟ್ಟಾಗ JSWದ ಜೊತೆ ಲ್ಯಾಂಡ್ ಡೀಲದ ಅಗ್ರಿಮೆಂಟ್ ಆದಾಗ ಅದರಲ್ಲಿ ಒಂದು ಕಂಡೀಷನ್ ಐತೆ. ಆ ಕಂಡೀಷನ್ ಏನೈತೆ ಅಂತಂದ್ರೆ ದ ಲೆಸ್ಸರ್ ಅಂತಂದರೆ ಇದರಲ್ಲಿ KIDB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಗೌರ್ಮೆಂಟ್ ಇದೆ. ಲೆಸ್ಸರ್ ವಿಲ್ ಫಿಕ್ಸ್ ದ ಪ್ರೈಸ್ ಆಫ್ ದಿ ಡಿಮೈಸ್ ಪ್ರಿಮೈಸಸ್ at which it will be sold to the lessee ಅಂತಂದರೆ JSW, and communicate it to the lessee, and decision of the lessor in this regard will be final and binding on the lessee. ನಾ ಇನ್ನೊಮ್ಮೆ ಹೇಳ್ತೀನಿ, the decision of the lessor in this regard will be final and binding on the lessee. ಇದು ಏನು ಅಗ್ರಿಮೆಂಟ್ ನಾವು JSWಗೆ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿಕೊಟ್ಟಿತ್ತಲ್ಲ ಅದರಲ್ಲಿರುವಂಥ ಕಂಡೀಷನ್ ಅಂದರೆ ಕರ್ನಾಟಕ ಗೌರ್ಮೆಂಟು JSWಗೆ ಯಾವ ರೇಟಿಗೆ ನಾವು ಕೊಡ್ತೇವೆ ಆ ರೇಟಿಗೆ JSW ಫೈನಲ್ ಸೇಲ್ ಡೀಡ್ ಮಾಡ್ಕೋಬೇಕಂತೇಳಿ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೈತಿ. ಹಾಗಾಗಿ 1,20,000 ರೂಪಾಯಿಗೆ ಕರ್ನಾಟಕ ಸರ್ಕಾರದ ಜನರ ಆಸ್ತಿ, ಈ ದೇಶದ ಆಸ್ತಿ, ನಮ್ಮ ಪುರಾತನ ಜಮಾನದಿಂದ ಬಂದಂಥ ಈ ಮಿನರಲ್ ಆಸ್ತಿಯನ್ನು 1,20,000ಕ್ಕೆ JSW ಕಂಪ್ನಿ ಕೊಡೋಕೆ ಇದೇನು ಸಿದ್ದರಾಮಯ್ಯನವರ ಅಪ್ಪನ ಮನೆ ಆಸ್ತಿ ಅಲ್ಲ, ಇದು ಕಾಂಗ್ರೆಸ್ನವರ ಮನೆದ ಅಪ್ಪನ ಮನೆ ಆಸ್ತಿ ಅಲ್ಲ. ಈಗ ಏನು ರೇಟ್ ಐತಿ ಆ ರೇಟಿಗೆ ನೀವು JSW ಕೊಡ್ರಿ, ಅದಕ್ಕೆ ನಾವೇನು ನಿಮ್ಗೆ ತೊಂದರೆ ಮಾಡೋದಿಲ್ಲ, ಅದಕ್ಕೆ ನಾವೇನು ನಿಮ್ಗೆ ಹೇಳೋದಿಲ್ಲ. ಆದ್ರೆ ನಿಮ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಜನರ ಆಸ್ತಿಯನ್ನು ನೀವು ಡೀಲ್ ಮಾಡಿಕೊಂಡು 3,667 ಎಕರೆಯನ್ನು ನೀವು ಡೀಲ್ ಮಾಡಿಕೊಂಡು ವೈಯಕ್ತಿಕ ಡೀಲ್ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಇದರಲ್ಲಿ ಆಗಿದೆ ಅಂಥೇಳಿ ಇವತ್ತು ಸಂಶಯ ಬರ್ತಾಯಿದೆ. ಇದು ಆಗ್ಲಿಕ್ಕಂತಂದ್ರೆ ಯಾರು ಕೊಡ್ತಾರೆ ಹೇಳ್ರಿ? ಇವತ್ತು 1,20,000 ರೂಪಾಯಿಗೆ ಈಗ ಅಲ್ಲಿ ಇನ್ನೂ ಬಾಕಿ ಜಾಗ ಐತಿ. ಆ ಜಾಗ ಐತಲ್ಲ, ನಾನೇ ಇವತ್ತು ಹೇಳ್ತೇನೆ ಸರ್ಕಾರಕ್ಕೆ 3 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಂತ ಕೊಡ್ತೀರಾ? 10 ಲಕ್ಷ ರೂಪಾಯಿ ನಾನು ಎಕರೆ ಕೊಡ್ತೇನೆ ಅಂತ ಹೇಳ್ತೇನೆ, ಕೊಡ್ತೀರಾ ನೀವು? ಯಾರ ಈಗ ನಾಳೆ ಬಂದೈತಲ್ಲ ಇನ್ನೊಂದು 1 ಕೋಟಿ ರೂಪಾಯಿ ಕೊಡ್ತೇವೆ ಅಂದ್ರೆ ಕೊಡ್ತೀರೇನು? ಕೊಡೋದಿಲ್ಲ. ಇವತ್ತು JSW ಕಂಪ್ನಿ ಜೊತೆ ನಿಮ್ಮದು ಏನು ಒಪ್ಪಂದ ಆಗೈತಿ, ಒಳ ಒಪ್ಪಂದ ಏನು ಮಾಡ್ಕೊಂಡಿರಿ ನೀವು? ನಮ್ಮ ಅಗ್ರಿಮೆಂಟ್ದಲ್ಲಿ ಅತ್ಯಂತ ಸ್ಪಷ್ಟ ಐತಿ. ಇದ್ರ ಪ್ರಕಾರ ಇದನ್ನು ಉಲ್ಲೇಖಿಸಿನ ಇವತ್ತು ಜಜ್ಮೆಂಟ್ ಬಂದೈತಿ. ಈ ಜಜ್ಮೆಂಟಿಂದ ನೀವು ಯಾಕೆ ಅಪೀಲ್ ಮಾಡಿಲ್ಲ? ಜಜ್ಮೆಂಟ್ದಾಗ ಏನು ಹೇಳ್ಯಾರ ಅವರು? ನೀವು ಕ್ಯಾಬಿನೆಟ್ದಲ್ಲಿ ಇದನ್ನು ರೀಲುಕ್ ಮಾಡ್ತೇವೆ ಅಂತ ಹೇಳಿದ್ರಿ, ಅದ್ರ ಪ್ರಕಾರ ರೀಲುಕ್ ಮಾಡಿರಿ, ಡಿಸಿಷನ್ ತೆಗೆದುಕೊಳ್ರಿ ಅಂತ ಹೇಳ್ಯಾರ. ಅದ್ರ ಪ್ರಕಾರ ನೀವು ರೀಲುಕ್ ಮಾಡಿರಿ. ಇವತ್ತಿನ ರೇಟಲ್ಲಿ 1 ಕೋಟಿ 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಇದ್ದಾಗ ಆ ರೇಟಿಗೆ JSW ಕೊಡ್ರಿ, ನಮಗೇನು ಚಿಂತೆ ಇಲ್ಲ. ಆದರೆ ಸರ್ಕಾರದ ಆಸ್ತಿ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿಯನ್ನು ನೀವು ಐತಲ್ಲ ಕೇವಲ 20 ಕೋಟಿ ರೂಪಾಯಿಗೆ JSWಗೆ ನೀವೇನು ಕೊಡ್ತೀರಿ? 3,667 ಎಕರೆನ 20 ಕೋಟಿ ರೂಪಾಯಿಗೆ ನೀವೇನು ಕೊಡ್ಬೇಕನ್ನತ್ತೀರಿ? ಇದರಿಂದ ಭಾಳ ದೊಡ್ಡ ಗೋಲ್ಮಾಲ್ ಐತಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಇದಕ್ಕೆ ಉತ್ತರ ಕೊಡಬೇಕಾಗ್ತೈತಿ. ಯಾಕೆ ನೀವು ಇಂಥ ಅವಸರದಲ್ಲೇ ಈ ಡಿಸಿಷನ್ ತೆಗೆದುಕೊಳ್ಳತ್ತೀರಿ? ಯಾಕೆ ನಿಮಗೇನು ಭರವಸೆ ಐತಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನೀವು ಮುಖ್ಯಮಂತ್ರಿ ಆಗಿರೋದಿಲ್ಲ, ಆಗೋಕ್ಕಿಂತ ಮೊದಲು ನಾವು ಎಷ್ಟು ಆಕೈತೆ ಅಷ್ಟು ಬಳ್ಕೊಂಡು ಹೋಗ್ಬೇಕಂಥೇಳಿ? ಅದಕ್ಕೆ ರಾಜ್ಯದ ಜನ ಕೇಳ್ತಾರೆ. ಭಾರತೀಯ ಜನತಾ ಪಕ್ಷದ ನಾವು ಕೇಳ್ತಾ ಇದ್ದೇವೆ. ನಾನು ವೈಯಕ್ತಿಕವಾಗಿ ಇದ್ರ ಹಿಂದೆ ನಾನು ಬೀಳ್ತೇನೆ. ನಾನು ಇದಕ್ಕಾಗಿ ನಾನಾಗೆ ಕೋರ್ಟಿಗಾದರೂ ಹೋಗಲಿಕ್ಕೆ ಮತ್ತೆ ನಾನು ತಯಾರಿದ್ದೇನೆ. ನಮ್ಮ ಪಕ್ಷದಿಂದ ಇದನ್ನು ನಾವು ಹೋರಾಟ ಮಾಡ್ತೀವಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರು ಕೂಡ ಇದ್ರ ಬಗ್ಗೆ ಆಲ್ರೆಡಿ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಧುರೀಣರು ಇದ್ರ ಬಗ್ಗೆ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕಾಗಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆಸ್ತಿಯನ್ನು, ಜನರ ಆಸ್ತಿಯನ್ನು ಕೊಡೋಕೆ ಬಿಡೋದಿಲ್ಲ.
ಇನ್ನೊಂದು ವೈನಾಡು ಟೈಪು. ವಯನಾಡದಲ್ಲಿ ಇವತ್ತು ಆಗಿದ್ದೇನು, ನಿಸರ್ಗಕ್ಕೆ ಪರಿಸರಕ್ಕೆ ಲಕ್ಷ ಕೊಡದ ಇವತ್ತಲ್ಲೇ ಬೇಕಾಬಿಟ್ಟು ಬೆಳವಣಿಗೆ ಆಗಿದ್ದಕ್ಕೆ ಇವತ್ತು ವಯನಾಡು ಆಗಿ ಇವತ್ತು ಜನರಿಗೆ ಐತಲ್ಲಿ ಜನರ ಮನೆ ಅನ್ನೋದೆಲ್ಲದು ಮಳೆಯಲ್ಲಿ ಕೊಚ್ಕೊಂಡು ಹೋಗಿದಾವೆ, ತೆಲ್ಕೊಂಡು ಹೋಗಿದಾವೆ. ಇವತ್ತು ನಮ್ಮ ಸಂಡೂರು ಬಳ್ಳಾರಿಯಲ್ಲಿ ನಮ್ಮ ದೇಶದ ನಮ್ಮ ರಾಜ್ಯದ ಸಂಪತ್ತು, ನಮ್ಮ ಜನರ ಸಂಪತ್ತು ಏನೈತಿ, ನಮ್ಮ ನೈಸರ್ಗಿಕ ಸಂಪತ್ತು ಏನೈತಿ, ನಮ್ಮ ಪರಿಸರ ಏನೈತಿ, ಅದನ್ನು ಯಾರೋ ಬಂದು ಕೊಳ್ಳೆ ಹೊಡೋಕೆ ನಾವು ಅವಕಾಶ ಕೊಡೋದಿಲ್ಲ. ಕಾಂಗ್ರೆಸ್ದವ್ರಿಗೆ ಕೊಳ್ಳೆ ಹೊಡೋಕೆ ಅವಕಾಶ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ಈ ಡಿಸಿಷನನ್ನು ನೀವು ವಾಪಸ್ ತಗೊಳ್ರಿ, ಇಲ್ಲಂತಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಕೋರ್ಟಿನ ಒಳಗೆ ಕೋರ್ಟ್ ಹೊರಗೆ ಜನರ ಮಧ್ಯದಲ್ಲಿ ನಾವು ಇದನ್ನು ಹೋರಾಟ ಮಾಡ್ತೇವೆ. ಈಗ ನೋಡ್ರಿ, ಅದು ಗೈಡೆನ್ಸ್ ವ್ಯಾಲ್ಯೂ ಅಂತ ಅವಾಗ ಇದ್ದಿದ್ದಿಲ್ಲ. ಅವಾಗ ಕೊಟ್ಟಿದ್ದೈತಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕನ್ಸೆಷನಲ್ ರೇಟ್ದಾಗ ಕೊಡ್ತು ಲ್ಯಾಂಡು. ಕೇಂದ್ರ ಸರ್ಕಾರ ಐತಲ್ಲ 1970ರಲ್ಲಿ ಆ ಜಾಗ ತೊಗೊಂಡಿತ್ತು. ಅದನ್ನು ರಾಜ್ಯ ಸರ್ಕಾರ ಒಂದು ಒಳ್ಳೆ ಇಂಡಸ್ಟ್ರಿ ಮಾಡಲಿ, ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ರಾಜ್ಯ ಸರ್ಕಾರ ಜವಾಬ್ದಾರಿ ಐತಿ ಕೊಡ್ರಿ ಅಂತ ಕೊಟ್ಟಿದ್ರು. ಅವರು ಅವ್ರೇನು ಕನ್ಸೆಷನಲ್ ರೇಟ್ದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ರಲ್ಲ, ಆ ರೇಟ್ದಾಗ ನೀವು ಸ್ವಂತ ದುಡ್ಡು ತೊಗೊಂಡು ಇಂಡಸ್ಟ್ರಿಯಲಿಸ್ಟಿಗೆ ಮಾರ್ರಿ ಅಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಮತ್ತು ಕೊಡಬೇಕಾದ್ರೆ ಆ ಸಂದರ್ಭದಲ್ಲಿ ಕಂಡೀಷನ್ ಹಾಕಿ ಕೊಟ್ಟಿದ್ದೈತೆ, ನಾವು ಫೈನಲಿ ಸೇಲ್ ಡೀಡ್ ಮಾಡ್ಬೇಕಾರೆ ಯಾವ ರೇಟ್ ನಾವು ಫಿಕ್ಸ್ ಮಾಡ್ತೀವಿ ಆ ರೇಟಿಗೆ ಕೊಡಬೇಕು ಅಂಥೇಳಿ ಇದು ನಾ ಹೇಳಿದ್ನಲ್ಲ, ಇದು ಕಂಡೀಷನ್. ನಾನು ಇನ್ನೊಮ್ಮೆ ಓದ್ತೇನೆ ನಿಮ್ಗೆ. ಜಿಂದಾಲ್ ಜೊತೆ ಇದ್ದಂಥ ಕಂಡೀಷನ್ನು, ಜಿಂದಾಲ್ ಜೊತೆ ಮಾಡ್ಕೊಂಡಂಥ ಕಂಡೀಷನ್ನು, ಕಂಡೀಷನ್ 5B ಅದರಲ್ಲಿ ಇದೆ, ಆ್ಯಸ್ ಸೂನ್ ಆ್ಯಸ್ ಇಟ್ ಮೇ ಬಿ ಕನ್ವೀನಿಯೆಂಟ್ ದ ಲೆಸ್ಸರ್ ಅಂತಂದರೆ ಇದರಲ್ಲಿ ರಾಜ್ಯ ಸರ್ಕಾರ ವಿಲ್ ಫಿಕ್ಸ್ ದ ಪ್ರೈಸ್ ಆಫ್ ದಿ ಡಿಮೈಸ್ಡ್ ಪ್ರಿಮೈಸಸ್. ರಾಜ್ಯ ಸರ್ಕಾರ ಈ ರೇಟನ್ನು ಫಿಕ್ಸ್ ಮಾಡ್ತೈತೆ. ಅಟ್ ವಿಚ್ ಇಟ್ ವಿಲ್ ಬಿ ಸೋಲ್ಡ್ ಟು ದ ಲೆಸ್ಸಿ. ಆ ರೇಟಿಗೆ ಲೆಸ್ಸಿ ಅಂತಂದರೆ JSWಗೆ ಮಾರ್ತೈತೆ. ಆ್ಯಂಡ್ ಕಮ್ಯುನಿಕೇಟ್ ಇಟ್ ಟು ದ ಲೆಸ್ಸಿ ಅಂದರೆ ಇದನ್ನು ನಾವು ಯಾವ ರೇಟಿಗೆ ಸೇಲ್ ಮಾಡ್ತೀವಿ ಅಂತೇಳಿ JSWಗೆ ಹೇಳ್ತೇವೆ. ಡಿಸಿಷನ್ ಆಫ್ ದ ಲೆಸ್ಸರ್ ಇನ್ ದಿಸ್ ರಿಗಾರ್ಡ್ ವಿಲ್ ಬಿ ಫೈನಲ್ ಆ್ಯಂಡ್ ಬೈಂಡಿಂಗ್ ಆನ್ ದ ಲೆಸ್ಸಿ. ರಾಜ್ಯ ಸರ್ಕಾರ ಏನು ರೇಟ್ ಫಿಕ್ಸ್ ಮಾಡ್ತೈತಿ, ಏನು ಡಿಸಿಷನ್ ತೆಗೆದುಕೊಳ್ತೈತೆ, ಇದು ಲೆಸ್ಸಿ ಅಂದರೆ JSWಗೆ ಬೈಂಡಿಂಗ್ ಇದೆ. ಇದು ಈ ಕಂಡೀಷನ್ದಲ್ಲಿ ಹಾಕಿದ್ದೈತಿ. ಈ ಕಂಡೀಷನ್ದಲ್ಲಿ ಹಾಕಿದ್ದು ಇರ್ಬೇಕಾದ್ರೆ ನೀವು ಯಾಕೆ ಕಡಿಮೆ ಈ ರೇಟಿಗೆ ಕೊಡತ್ತೀರಿ? ಯಾರಪ್ಪನ ಮನೆ ಆಸ್ತಿ ಇದು? ಇವತ್ತಿನ ಮಾರುಕಟ್ಟೆ ರೇಟಿಗೆ ಕೊಡ್ರಿ. ಫಸ್ಟ್ ಸೇಲ್ ಡೀಡ್ ಆಗಿಲ್ಲ, ಲೀಸ್ ಕಮ್ಸ್. ಹಾಂ ಹೌದು, ಇದೇ ಫಸ್ಟ್ ಸೇಲ್ ಡೀಡು. ಲೀಸ್ ಕೊಟ್ಟಿದ್ರು, ಲೀಸ್ ಕಮ್ ಸೇಲ್ ಡೀಡ್ ಇದ್ದಾಗ ಇದೇ ಫಸ್ಟ್ ಪ್ರೈಸ್, ಇದೇ ಫನ್. ಅದನ್ನು ನಾವು ವಾಪಸ್ ತೊಗೊಂಡಿವಲ್ಲ, ತಪ್ಪಾಗೈತೆ ಅಂಥೇಳಿ. ಆ ಸಂದರ್ಭದಲ್ಲಿ ನಾವು ವಾಪಸ್ ತೊಗೊಂಡಿವಿ, ಅದನ್ನು ತಪ್ಪಾಯ್ತು ನಮ್ದು ಅಂಥೇಳಿ. ಇದನ್ನು ಮಾರುಕಟ್ಟೆ ರೇಟಿಗೆ, ಈಗಿನ ರೇಟಿಗೆ ಕೊಡಬೇಕು. ಈಗ ಮಾರ್ಕೆಟ್ ನಾ ಹೇಳಿದ್ನಲ್ಲ, ಅಲ್ಲಿ ಒಂದು ಮುಟ್ಟಿಗೆ ಮಣ್ಣು ತೆಗೆದ್ರೆ ಅದನ್ನು ನೀವು KG ಗಟ್ಟಲೆ ಮಾರ್ತಿರಲ್ಲೇ, ರೇಟ್ ನೀವೇ ಫಿಕ್ಸ್ ಮಾಡಿರಿ. ಅದರಲ್ಲಿ ಎಷ್ಟು ತೆಗೆದ್ರೆ ಎಷ್ಟು ಮಿನರಲ್ ಬರ್ತೈತಿ, ಅದ್ರ ಕೆಳಗೆ ಆ ಭೂಮಿ ಕೆಳಗೆ ಎಷ್ಟು ಖನಿಜ ಸಂಪತ್ತು ಐತಿ, ಆ ಖನಿಜ ಸಂಪತ್ತಿನ ಕಿಮ್ಮತ್ತು ಎಷ್ಟು, ಆ ಖನಿಜ ಸಂಪತ್ತು ನಾವೀಗ ಅವ್ರಿಗೆ ಕೊಡಾಕತ್ತೇವೆ ಅಂತಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಆಕೈತಿ ಅದನ್ನು ಅಸೆಸ್ ಮಾಡ್ಬೇಕಲ್ಲ. ಯಾವುದೋ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟದ ರೇಟ್ ಫಿಕ್ಸ್ ಮಾಡೋದಲ್ಲ, ನಮಗೆ ಬೇಕಾದಂಗೆ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೇಟ್ ಫಿಕ್ಸ್ ಮಾಡಿದಲ್ಲ, ಅದನ್ನು ಅಸೆಸ್ ಮಾಡೋಕೆ ಟೆಕ್ನಿಕಲಿ ಅಸೆಸ್ ಮಾಡಬೇಕಾಗ್ತೈತಿ. ನೋಡ್ರಿ, BJP ಅವ್ರು ಯಾಕೆ ವಾಪಸ್ ತೊಗೊಂಡಿವಿ ನಾವು? ನಮಗೆ ಗೊತ್ತಾದ ಕೂಡ ಈ ವಿಷಯ ತಪ್ಪಾಗಿದೆ ಅಂತ ಗೊತ್ತಾದ ಕೂಡ ವಾಪಸ್ ತೊಗೊಂತು. ಈಗ ಇವ್ರಿಗೆ ಗೊತ್ತಿದ್ದು ಕೋರ್ಟ್ದಲ್ಲಿ ಅವಾಗ ಮುಚ್ಚಳಿಕೆ ಬರೆದು ಕೊಟ್ಟೈತಿ ಸರ್ಕಾರ. ಇಲ್ಲ ಅದ್ರ ಬಗ್ಗೆ ನಾವು ರೀಲುಕ್ ಮಾಡ್ತೇವೆ ಅಂಥೇಳಿ. ನೀವೇ ಇಮ್ಯಾಜಿನ್ ಮಾಡಿಕೊಟ್ರಲ್ಲ, ಸಂಡೂರಾಗ ಬಳ್ಳಾರಿ ಅವಾಗ ನಿಮ್ಗೆ ಗೊತ್ತೈತಿ ಇಷ್ಟು ಭೂಮಿ ಐತೆ ಅಂತ ತಿಳ್ಕೊರಿ. ಅಲ್ಲೇ ನೀವು ಅದನ್ನು ನೋಡಲಿಲ್ಲ, 8 ದಿನ ಎಲ್ಲರೂ ಊರಿಗೆ ಹೋಗಿದ್ರಿ ಅಂದರೆ 8 ದಿನದಾಗ ಈ ಭೂಮಿ ತೆಗೆದು ಬಿಟ್ಟಿರ್ತಾರೆ. ಯಾಕಂದ್ರೆ ಅಷ್ಟು ಒಂದೊಂದು KG ಮಣ್ಣು ಅಲ್ಲೇ ಬೆಲೆ ಬಾಳೋದೈತೆ. ಅಂಥ ಮಣ್ಣನ್ನು, ಅಂಥ ಖನಿಜ ಸಂಪತ್ತನ್ನು 1,20,000 ರೂಪಾಯಿ ಪರ್ ಎಕರ್ ಎಲ್ಲಿ ಸಿಗ್ತೈತಿ?
ಇದು ಮ್ಯಾಂಡಮಸ್ದಲ್ಲೇನ ಕೋರ್ಟದ ಅದನ್ನೇ ನಾವು ಉದ್ದೇಶ ಅದನ್ನೇ ಕೋರ್ಟು ಅದನ್ನೆಲ್ಲ ಉಲ್ಲೇಖ ಮಾಡೈತಿ. ಕೋರ್ಟು ಆ ಮ್ಯಾಮ್ಡನಸ್ಗೆ 12/3/2024 ವರ್ಡಿಕ್ಟ್ ಕೊಡ್ತು. ಅದು ವರ್ಡಿಕ್ಟ್ ಕೊಡ್ಬೇಕಾದ್ರೆ ಜಸ್ಟಿಸ್ ನಾಗಪ್ರಸನ್ನ ಅದನ್ನು ವರ್ಡಿಕ್ಟ್ ಕೊಟ್ಟಿದ್ದಾರೆ. ಅವರು ಇದನ್ನೆಲ್ಲ ಉಲ್ಲೇಖಿಸಿದ್ದಾರೆ. ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ನಿಮಗೆ ಅಧಿಕಾರ ಐತಿ ಯಾವ ರೇಟಿಗೆ ಮಾಡ್ಬೇಕಂತ ಹೇಳಿ. ಇದ್ರ ಪ್ರಕಾರ ನೀವು ಡಿಸಿಷನ್ ತೆಗೆದುಕೊಡ್ರಿ ಅಂತ ಹೇಳ್ಯಾರ ಅವರು. ನೀವು ಇದ್ರ ಪ್ರಕಾರ ಡಿಸಿಷನ್ ತೆಗೆದುಕೊಡ್ರಿ ಅಂತಂದ್ರೆ ಪುಕ್ಕಟ ಮಾರ್ರಿ ಅಂತೆಲ್ಲ. ಪುಕ್ಕಟ ಯಾರಿಗಾರ ನೀವು ರೊಕ್ಕ ತೊಗೊಂಡು ಜನರ ಆಸ್ತಿ ಯಾರಿಗಾರ ಕೊಡ್ರಿ ಅಂತ ಅವ್ರು ಹೇಳಿಲ್ಲ. ಇದನ್ನ ಲೆಕ್ಕ ಹಾಕಕ್ಕೆ ಭಾಳ ಅಂದ್ರೆ ಭಾಳ ಇದು ಟೈಮ್ ಬೇಕಾಗ್ತೈತೆ. ಯಾಕಂದ್ರೆ ನಾ ಹೇಳಿದ್ನಲ್ಲ ಅಲ್ಲೇ ಇಷ್ಟ ಜಾಗ ಇದ್ರೆ ಅದಕ್ಕೆ ಕೆಜಿ ಅಂಥದ್ದು 3600 ಎಕರೆದ್ರಾಗಿಂದ ನೀವು ಅದ್ರ ಕೆಳಗೆ ಖನಿಜ ಸಂಪತ್ತು ಎಷ್ಟೈತಿ, ಎಷ್ಟು ವ್ಯಾಲ್ಯೂಯೇಷನ್ ಮಾಡ್ತೀರಿ? ಸಾವಿರಾರು ಕೋಟಿ ಹಾಕೈತೆ ಅದು. ಭೂಮಿ ಬಗ್ಗೆ ಯಾಕೆ ಅರವಿಂದ್ ಬೆಲ್ಲದ್ ಅವ್ರಿಗೆ ವಿಶೇಷವಾದಂಥ ಆಸಕ್ತಿ? ಬೇರೆ ಪಾರ್ಟಿ ಒಳಗಡೆ ಅರವಿಂದ್ ಬೆಲ್ಲದ್ ಅವ್ರು ಬಿಟ್ಟರೆ ಬೇರೆ ಯಾರು ಮಾತಾಡ್ತಾ ಇಲ್ಲ. ನೋಡ್ರಿ, ಭ್ರಷ್ಟಾಚಾರದ ವಿರುದ್ಧ ನಾನು ಯಾವಾಗಿದ್ದರೂ ಹೋರಾಟ ಮಾಡ್ಕೊಂಡ್ವಿ. ನಮ್ಮ ತಂದೆಯವರು 5 ಸರ್ತಿ MLA. ಅವರು ತಮ್ಮ ಇಡೀ ಜೀವನದಲ್ಲಿ ಅತ್ಯಂತ ಸ್ವಚ್ಛ ರಾಜಕಾರಣ ಅವ್ರು ಮಾಡಿದ್ದಾರೆ. ಅವರ ಹಾದಿಯಲ್ಲೇ ನಾನು ಕೂಡ ಮುಂದುವರಿತಾ ಇದ್ದೇನೆ. ನನಗಿದು ಭ್ರಷ್ಟಾಚಾರದ ವಿರುದ್ಧ ನಮ್ಮದು ಹೋರಾಟ. ಯಾವ ಉದ್ಯಮಿಗಳಿಗೆ ಎನ್ಕರೇಜ್ ಮಾಡಬೇಕು ಮಾಡಿಕೊಡ್ರಿ. ಇವತ್ತು ಟೊಯೋಟೋ ನಮ್ಮ ರಾಜ್ಯದಿಂದ ಬಿಟ್ಟು ಹೋತು, ಅದನ್ನು ತೊಗೊಂಬರುವಂಥ ಕೆಲಸ ನೀವು ಮಾಡಲಿಲ್ಲ. ಏತರ್ ಎನರ್ಜಿಗೆ ಅದು ರಾಜ್ಯ ಬಿಟ್ಟು ಹೋತು, ಅದ್ರ ಬಗ್ಗೆ ನೀವು ಇದು ಮಾಡ್ತಾ ಇಲ್ಲ. ಇವತ್ತು ಫಾಕ್ಸ್ಕಾನ್ ಬ್ಯಾಟ್ರಿ ಪ್ಲ್ಯಾಂಟ್ ಮಾಡ್ಬೇಕಂತ ಮಾಡೈತಿ, ಅದು ತಮಿಳ್ನಾಡಲ್ಲಿ ಫಾಕ್ಸ್ಕಾನ್ ಬ್ಯಾಟ್ರಿ ಪ್ಲ್ಯಾಂಟ್ ಮಾಡ್ಬೇಕಂತ ಮಾಡತ್ತಿದೆ. ಅದನ್ನು ನೀವು ರಾಜ್ಯಕ್ಕೆ ತೊಗೊಂಬರುವಂಥ ಕೆಲಸ ಮಾಡಿರಿ. ಈ ರೀತಿ ಕೆಲಸ ರಾಜ್ಯಕ್ಕೆ ಇಂಡಸ್ಟ್ರಿ ತೊಗೊಂಬರುವಂಥದ್ದು ಮಾಡಿರಿ. ಆದರೆ ರಾಜ್ಯದ ಸಂಪತ್ತನ್ನು ಈ ರೀತಿ ಕೊಡಕ್ಕೆ ಹೋಗ್ಬೇಡ್ರಿ ಪುಕ್ಕಟ. KPCL ಕೂಡ ಸರ್ಕಾರದ ಕಂಪನಿ. KPCL ಲ್ಯಾಂಡನ್ನು ಆಯಿತು, ಅವ್ರೇನು KPCL ಅವ್ರು ಹೇಳಿದ್ರೆ ನಮ್ಮ ಜಾಗ ನೀವು ತೊಗೊಳತ್ತೀರಲ್ಲ, ನಮಗೆ ಬೇರೆ ಕಡೆ 954 ಎಕರೆ ಕೊಡಿ ಅಂತ ಅವ್ರದ್ದು ಡಿಮಾಂಡ್ ಐತಿ. 3667 ಎಕರೆ ಕೊಡಿ, 20 ಕೋಟಿ ರೂಪಾಯಿ. ಹಾಂ, ಅದು ಕೊಡಿ. 3667 ಎಕರೆಗೆ ಒಟ್ಟು ಕೊಡಿ, ಬರೀ 20 ಕೋಟಿ ರೂಪಾಯಿಗೆ ಮಾರಕ್ಕೆ ನಿಂತಾರೆ. ನೀವು ಇಮ್ಯಾಜಿನ್ ಮಾಡ್ಕೊರಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇದರಲ್ಲಿ ಆಗಿರ್ಬೋದು. ಅಂದ್ರೆ ಪೂರ್ತಿ ಯಾರ್ಯಾರು ಕ್ಯಾಬಿನೆಟ್ದಾಗ ಯಾರ್ಯಾರಿಗೆ ಎಷ್ಟು ಕೊಡ್ತಿರ್ಬೋದು, ಮುಖ್ಯಮಂತ್ರಿಗಳಿಗೆ ಎಷ್ಟು ಕೊಡ್ತಿರ್ಬೋದು, ಅವ್ರ ಕುಟುಂಬದವ್ರಿಗೆ ಅವ್ರಿಗೆ ಇದಕ್ಕೆ ಎಷ್ಟು ಕೊಡ್ತಿರ್ಬೋದು, ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಲ್ಲ. ಅಲ್ಲೇ ಲೆಕ್ಕನ ಹಾಕಕ್ಕೆ ಸಾಧ್ಯ ಇಲ್ರಿ ಅಲ್ಲಿ. ಯಾಕಂದ್ರೆ ಎಲ್ಲ ಖನಿಜ ಭೂಮಿ ಕೆಳಗೈತಿ. ಆ ಭೂಮಿ ಕೆಳಗೆ ಎಷ್ಟು ಯಾವ ಡೆಪ್ದಲ್ಲಿ ಎಷ್ಟು ಖನಿಜ ಐತಿ, ಆ ಖನಿಜದ ವ್ಯಾಲ್ಯೂ ಏನು, ಅದನ್ನು ಅಸೆಸ್ಮೆಂಟ್ ಮಾಡ್ಬೇಕಲ್ಲ ನಾವು. ಈಗ ಅದಕ್ಕಿಂತ ಮೊದಲೇ ಇದು ನನಗೆ ಪೂರ್ತಿ ಭರವಸೆ ಐತಿ, ಮುಖ್ಯಮಂತ್ರಿಗಳು ಮನೆಗೆ ಹೋಗ್ತಾರೆ. 100%. ಏನ್ರಿ, ಹೈಕಮಾಂಡಿಗೂ ಹೋಗಿದೆ ಅಲ್ಲ, ಹಂಗಾಗಿ ಅವ್ರ ಬೆನ್ನಿಗೆ ನಿಂತೈತೆ. ಇದು ದುಡ್ಡು ಅವ್ರಿಗೂ ಹೋಗೈತಿ, ಅದಕ್ಕೆ ಅವ್ರ ಬೆನ್ನಿಗೆ ನಿಂತಾರ. ನೋಡ್ರಿ, 136 ಜನರ ಮೇಲೆ ಅವ್ರ ಸರ್ಕಾರ ಐತಿ. ನಮ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿ ಅದೇವಿ, ವಿರೋಧ ಪಕ್ಷದಲ್ಲಿ ಕೂಡ್ತೇವೆ. ಅವ್ರಿಗೆ ನಾವು ಹೇಳೋದಷ್ಟೇ, ಇಷ್ಟು ದೊಡ್ಡ ಮಟ್ಟದ ಬಹುಮತ ನಿಮ್ಗೆ ಸಿಕ್ಕೈತಂತಂದ್ರೆ, ಜನರ ಆಶೀರ್ವಾದ ಸಿಕ್ಕೈತಂದ್ರೆ, ಆ ಆಶೀರ್ವಾದ ತೊಗೊಂಡು ಸ್ವಚ್ಛ ಆಡಳಿತ ಮಾಡಿರಿ. ಲೂಟಿ ಹೊಡೋ ಕೆಲಸ ಮಾಡಬೇಡ್ರಿ. ನಮಗೇನು ಪ್ರಶ್ನೆ ಇಲ್ಲ. ಭ್ರಷ್ಟಾಚಾರ ಮಾಡುವಂಥ ಮುಖ್ಯಮಂತ್ರಿಗಳು ಹೋಗಲಿ, ಬೇರೆ ಮುಖ್ಯಮಂತ್ರಿ ಬರಲಿ.